ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸಂಧಾನಕ್ಕಾಗಿ ಬಂದ ಕೃಷ್ಣ ಸಾಮ ಭೇದ ಇತ್ಯಾದಿಗಳಿಂದ ಹೇಳಿ ಸಂಧಾನಕ್ಕಾಗಿ ಪ್ರಯತ್ನಿಸಿದ. ಸಂಧಾನ ನಿಶ್ಚಿತವಾಗದೇ ಇದ್ದಾಗ ಹೆದರಿಸಿದ, ಭಯ ಹುಟ್ಟಿಸಿದ. ಆಗಲೂ ಕೇಳದಿದ್ದಾಗ ಯುದ್ಧದ ದಿನಾಂಕ ನಿಶ್ಚಯ ಮಾಡಿ ಕೃಷ್ಣ ಅಲ್ಲಿಂದ ನೇರವಾಗಿ ಅತ್ಯಂತ ವೇಗದಿಂದ ಹೊರಟ. ಆಗಮ್ಯ ಹಸ್ತಿನಪುರಾದ್ ಉಪಪ್ಲಾವ್ಯಮರಿಂದಮಃ ಪಾಂಡವಾನಾಂ ಯಥಾವೃತ್ತಂ ಕೇಶವ ಸರ್ವಮುಕ್ತವಾನ್. ಅಲ್ಲಿ ಏನಾಯಿತು ಅದನ್ನು ಕೇಳುವುದಕ್ಕಾಗಿ ಎಲ್ಲರೂ ಕಾತುರರಾಗಿದ್ದರು. ಕೃಷ್ಣನನ್ನು ಸ್ವಾಗತ ಮಾಡಿದರು. ತಂದು ಸಿಂಹಾಸನದ ಮೇಲೆ ಕೂಡಿಸ್ತಾರೆ. ಧರ್ಮರಾಜ ಮಾತನಾಡ್ತಾನೆ. ತ್ವಯಾ ನಾಗಪುರಂ ಗತ್ವಾ ಸಭಾಯಾಂ ಧೃತರಾಷ್ಟ್ರಜಃ. ನೀನು ಹಸ್ತಿನಾವತಿಗೆ ಹೋಗಿದ್ದಿ ಕೃಷ್ಣ. ಅಲ್ಲಿ ಧೃತರಾಷ್ಟ್ರನ ಮಗ ದುರ್ಯೋಧನ ಏನು ಮಾತಾಡಿದ, ಅವನಿಗೆ ನೀ ಏನು ಹೇಳಿದಿ? ದುರ್ಯೋಧನ ಕೇಳಿದ್ನೋ ಇಲ್ಲೋ ಅಂತ ಕೇಳಿದಾಗ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ. ಶೃಣು ರಾಜನ್ ಯಥಾ ವಾಕ್ಯಂ ಉಕ್ತೋ ರಾಜ ಸುಯೋಧನ. ಎಲ್ಲರ ಮಧ್ಯದೊಳಗೆ ನಾನೇನು ಹೇಳಬೇಕಾಗಿತ್ತು ಎಲ್ಲವನ್ನೂ ನಾನು ಹೇಳಿದೆ. ನಾನು ಹೇಳಿ ಆದ ಮೇಲೆ ಮಯಾ ವಿಶ್ರಾವಿತೆ, ಹೇಳುವುದನ್ನು ನಿಲ್ಲಿಸಿದ ಮೇಲೆ, ಫುಲ್ ಸ್ಟಾಪ್ ಕೊಟ್ಟ ಮೇಲೆ, ಜಹಾಸ, ನನ್ನ ಮಾತು ಕೇಳಿ ನನ್ನ ಮಾತನ್ನು ಕೇಳಿಸಿಕೊಳ್ಳೋದಲ್ಲ,
ಅದನ್ನು ಗೌರವಿಸುವುದಲ್ಲ, ಅದನ್ನು ಸ್ವೀಕಾರ ಮಾಡುವುದಲ್ಲ. ನೋಡಿ, ಅಟ್ಟಹಾಸ ಮಾಡಿ ಅವಮಾನ ಮಾಡಿ ನಕ್ಕ. ಈ ಪ್ರಸಂಗವನ್ನು ನೋಡಿದ ಭೀಷ್ಮಾಚಾರ್ಯ ಸಿಟ್ಟಿಗೆ ಬಂದವರಾಗಿ ಮಾತನಾಡ್ತಾರೆ. ದುರ್ಯೋಧನ ನಿಬೋಧಂ ಕುಲಾರ್ಥೆ ಯದ್ ಬ್ರವೀಮಿತೆ. ನಿನ್ನ ಕುಲಕ್ಕಾಗಿ ನಾನೇನು ಹಿತ ಮಾತುಗಳನ್ನು ಹೇಳ್ತೇನೆ ಅದನ್ನು ಲಕ್ಷ್ಯ ಕೊಟ್ಟು ಕೇಳು. ನನ್ನ ತಂದೆ ಶಂತನು. ಶಂತನುವಿಗೆ 7 ಜನ ಮಕ್ಕಳು ಆದ ಮೇಲೆ 8ನೇದವನು ನಾನು ಹುಟ್ಟಿದ್ದು. 7 ಜನರು ಸತ್ತು ಹೋದರು. ನಾನು ಒಬ್ಬ ಮಗ ಇದ್ದದ್ದಕ್ಕಾಗಿ ತುಂಬ ಪೀಡೆ ಆಯಿತು ಶಂತನುವಿಗೆ. ಮತ್ತೊಬ್ಬ ಮಗ ಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟ. ಆದರೆ ಗಂಗೆ ನನ್ನ ತಾಯಿ ಬಿಟ್ಟು ಹೋಗಿದ್ಲು. ಆಗ ಬೇಟೆಯಾಡೋದಕ್ಕೆ ಹೋದಾಗ ಅಲ್ಲಿ ಸತ್ಯವತಿಯನ್ನು ನೋಡಿದ, ಮೋಹಿತನಾದ. ನನ್ನ ಜವಾಬ್ದಾರಿ ಬಂತು ಸತ್ಯವತಿಯನ್ನು ತಂದು ನನ್ನ ತಂದೆಗೆ ಕೊಟ್ಟು ಮದುವೆಯನ್ನು ಮಾಡಬೇಕಾದ ಅನಿವಾರ್ಯತೆ ನನಗೆ ಬಂತು. ಆಗ ಅತ್ಯಂತ ಘೋರವಾದ ಪ್ರತಿಜ್ಞೆಯನ್ನು ನಾನು ಮಾಡಿದೆ ನನ್ನ ತಂದೆಗಾಗಿ. ಇಲ್ಲದೇ ಇದ್ರೆ ಇವತ್ತು ರಾಜ್ಯ ನನ್ನದಾಗಿರ್ತಿತ್ತು. ದುರ್ಯೋಧನ ಎಚ್ಚರದಲ್ಲಿಟ್ಟು. ಅದು ಯಾರಿಗಾಗಿ ಮಾಡಿದೆ? ಪಿತುರರ್ಥೆ, ನನ್ನ ತಂದೆಗಾಗಿ ನಾನು ಮಾಡಿದೆ. ನಾನು ಇಂದಿನಿಂದ ರಾಜನಾಗುವುದಿಲ್ಲ, ಊರ್ಧ್ವರೇತಸ್ಕನಾಗ್ತೇನೆ ಅಂತ ಭೀಕರವಾದ ಪ್ರತಿಜ್ಞೆ ಮಾಡಿದ್ದಕ್ಕಾಗಿ ನನಗೆ ಭೀಷ್ಮ ಎಂಬುದಾಗಿ ಹೆಸರು ಬಂತು. ಆ ಸತ್ಯವತಿ ದೇವಿಯಲ್ಲಿ ವಿಚಿತ್ರವೀರ್ಯ, ಚಿತ್ರಾಂಗದರು ಹುಟ್ಟಿದರು. ಚಿತ್ರಾಂಗದ ಸತ್ತು ಹೋದ, ವಿಚಿತ್ರವೀರ್ಯ ಉಳಿದ. ಆ ವಿಚಿತ್ರವೀರ್ಯನು ಕೆಲವು ದಿನಗಳಲ್ಲಿ ಮಡೆದು ಹೋದ. ಆಗ ತಾಯಿಯಾದ ಸತ್ಯವತಿಯ ಪ್ರಾರ್ಥನೆಯಂತೆ ವೇದವ್ಯಾಸ ದೇವರನ್ನು ಕರೆಸಿ, ಆ ವೇದವ್ಯಾಸ ದೇವರಿಂದ ಅಂಬೆಯೊಳಗೆ ನಿಮ್ಮಪ್ಪ ಧೃತರಾಷ್ಟ್ರನನ್ನು, ಅಂಬಿಕೆಯಲ್ಲಿ ಪಾಂಡುರಾಜನನ್ನು, ದಾಸಿಯಲ್ಲಿ ವಿದುರ 3 ಜನ ಹೀಗೆ ಹುಟ್ಟಿ ಬಂದರು. ಆಗ ನಿಮ್ಮಪ್ಪ ತನ್ನ ತಾಯಿಯ ದೋಷದಿಂದಾಗಿ, ಕಣ್ಣು ಇಲ್ಲದೇ ಇರೋಣದರಿಂದಾಗಿ, ಕುರುಡನಾದ್ದರಿಂದಾಗಿ ಅಂಗಹೀನನಾದ. ಅಂಗಹೀನನಾಗಿರೋಣದರಿಂದಾಗಿ ಅವನಿಗೆ ರಾಜ್ಯವಾಡುವಲು ಯೋಗ್ಯನಲ್ಲ. ಆದ್ದರಿಂದಾಗಿ ನಿಮ್ಮಪ್ಪನನ್ನು ಪಕ್ಕಕ್ಕೆ, ಬಲಾಢ್ಯನಾಗಿದ್ದರೂ ನಿಮ್ಮಪ್ಪನನ್ನು ಪಕ್ಕಕ್ಕೆ ಸರಿಸಿ ಪಾಂಡುವಿನೇ ರಾಜನಾದ. ಅಂದಮೇಲೆ ಈ ರಾಜ್ಯ ಯಾರದು? ಪಾಂಡುರಾಜನದಲ್ವೇ? ಅಂದಮೇಲೆ ಇದು ಪಾಂಡವರಿಗೆ ಸಲ್ಲಬೇಕಾದದ್ದು ತಾನೆ. ಅಯಾಚಂ ಭ್ರಾತೃದಾರೇಶು ಯಥಾವ್ಯಾಸಂ ಮಹಾಮುನಿ. ಆದ್ದರಿಂದಾಗಿ ನಿಮ್ಮ ತಂದೆ ಹೇಳಿದ ಮಾತನ್ನು ನೀನು ಕೇಳು, ನಿನಗೆ ಹಿತವಾಗತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ಕಥೆಯನ್ನು ಹೇಳ್ತೇನೆ. ಹಿರಿಯರಿಗೆ ಈ ರಾಜ್ಯ ಸಲ್ಲಬೇಕು ಅಂತೇನಿಲ್ಲ. ಹಿಂದೆ ಏನಾಯಿತು ಅಂತಂದರೆ, ಇಷ್ಟು ಹಿಂದಿನ ಕಥೆಯನ್ನು ಮತ್ತೆ ಮುಂದೆ ಬರ್ತದೆ. ಮುಂದೆ ಬಂದಾಗ ನಾವು ತಿಳಿದುಕೊಳ್ಳೋಣ. ಇಷ್ಟು ಹೇಳಿದ. ಆದ್ದರಿಂದಾಗಿ ಇದು ಪಾಂಡುರಾಜನಿಗೆ ಸಂಬಂಧಪಟ್ಟ ರಾಜ್ಯ, ನಿಮ್ಮ ಅಪ್ಪನಿಗೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದಾಗಿ ಪಾಂಡುರಾಜನಿಗೇನೆ ರಾಜ್ಯ ಕೊಡಬೇಕು. ಪಾಂಡವರಿಗೆ ರಾಜ್ಯ ನ್ಯಾಯಯುತವಾಗಿ ಸಲ್ಲಬೇಕಾದ್ದು. ನೀನು ನಿನ್ನದು ಅಂತ ಹಠ ಮಾಡದೇನೆ ಧರ್ಮರಾಜನಿಗೆ ಒಪ್ಪಿಸು. ಇಷ್ಟು ಹೇಳಿದಾಗ ಅವನೇನು ಕೇಳಲಿಲ್ಲ. ಕೇಳದೇ ಇದ್ದಾಗ ವಿದುರ ಎದ್ದು ನಿಂತು, ದ್ರೋಣಾಚಾರ್ಯ ಎದ್ದು ನಿಲ್ತಾರೆ. ದ್ರೋಣಾಚಾರ್ಯರು ಹೇಳ್ತಾರೆ, ಇದು ಅತ್ಯಂತ ಪ್ರಾಮಾಣಿಕವಾಗಿ ಭೀಷ್ಮಾಚಾರ್ಯರು ಹೇಳಿದ್ದು. ಅವಂದಿನಿಂದಲೂ ಭೀಷ್ಮಾಚಾರ್ಯರ ಜೊತೆಗೆ ನಾನಿದ್ದೇನೆ. ಭೀಷ್ಮಾಚಾರ್ಯರ ಸಖ್ಯವನ್ನು ನಾನು ಮಾಡಿದವನು. ನ್ಯಾಯಯುತವಾಗಿ ಪಾಂಡವರಿಗೇ ಸಲ್ಲಬೇಕಾದದ್ದು. ಮತ್ತು ಯುದ್ಧವಾಡುವುದೇ ಆದರೆ ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮವಿದೆ ಅಲ್ಲಿ ಜಯವಾಗತ್ತೆ ಅಂತ ವಿದುರ ಇಷ್ಟು ದ್ರೋಣಾಚಾರ್ಯರು ಹೇಳಿದರು. ದ್ರೋಣಾಚಾರ್ಯರು ಹೇಳಿದ ತರುವಾಯ ವಿದುರ ಎದ್ದು ಹೇಳ್ತಾನೆ, ಕೋಯಂ ದುರ್ಯೋಧನೋ ನಾಮ. ಯಾರಿವ ದುರ್ಯೋಧನ? ಈ ಕುಲವನ್ನು ನಾಶ ಮಾಡುವುದಕ್ಕಾಗಿ ಹುಟ್ಟಿದವನು ಅಲ್ವೇ ಇವನು? ಅನಾರ್ಯಸ್ಯ ಅಕೃತಜ್ಞಸ್ಯ ಲೋಭೇನ ಹೃತಚೇತಸಃ. ಅನಾರ್ಯನಾಗಿದ್ದಾನೆ, ಅಕೃತಜ್ಞನಾಗಿದ್ದಾನೆ, ಲೋಭ ಆಸೆಪುರುಕನಾಗಿದ್ದಾನೆ. ಇಂಥವನಿಗೆ
ಗುರುತು ಹಿಡಿಯುವರು ಅಂತ ಅನ್ನೋದು ಯಾರೂ ಇರುವುದಿಲ್ಲ ಜಗತ್ತಿನೊಳಗೆ. ಅವನ ಕೌಂಟಿನೊಳಗೆ ಬರುವುದಿಲ್ಲ, ಅವನು ಲೆಕ್ಕದೊಳಗೆ ಬರುವುದಿಲ್ಲ ಅವನು. ಏತೇ ನಶ್ಯಂತಿ ಕುತವಃ ಕುರವಃ ದುರ್ಯೋಧನ ಕೃತೇನ ವೈ. ಈ ದುರ್ಯೋಧನನಿಗೋಸ್ಕರ ಈ ಎಲ್ಲರೂ ಮಡಿಯುವವರಿದ್ದಾರೆ. ಅಥತೇದ್ಯ ಮತಿರ್ನಷ್ಟ ವಿರಾಶೆ ಪ್ರತ್ಯುಪಸ್ಥಿತಿ. ಅಪ್ಪ ನಾನು ಹೇಳ್ತೇನೆ ಕೇಳಿಲ್ಲಿ ಧೃತರಾಷ್ಟ್ರ ರಾಜ, ನಿನ್ನ ತಲೆಯೂ ಕೂಡ ಮಗನ ಮೇಲಿನ ವ್ಯಾಮೋಹದಿಂದ, ಮಗನ ಮೇಲಿನ ಪ್ರೀತಿಯಿಂದ ನಿನ್ನ ತಲೆ ಭ್ರಷ್ಟವಾಗಿದೆ, ಕೆಟ್ಟು ಹೋಗಿದೆ. ಸರಿಯಾಗಿತ್ತು ಅಂತಾಗಿದ್ದರೆ ಈಗಿಂದೀಗಲೇ ನಿನ್ನ ಮಗನಾದ ದುರ್ಯೋಧನನಿಗೆ ಶಿಕ್ಷೆ ಕೊಡು, ಪಾಠ ಕಲಿಸು ಅವನಿಗೆ. ಅಥತೇದ್ಯ ಮತಿರ್ನಷ್ಟ ವಿನಾಶೆ ಪ್ರತ್ಯುಪಸ್ಥಿತಿ ವನೇ ಗಚ್ಚ ವನಂ ಗಚ್ಚ. ನಡಿ ವನಕ್ಕೆ ನಡಿ, ನಾನು ಬರ್ತೇನೆ, ನನ್ನ ಜೊತೆಗೆ ನಡಿ ವನಕ್ಕೆ. ಬದ್ಧ್ವಾತ ನಿಕೃತಿ ಪ್ರಜ್ಞೆ, ಇಲ್ಲದೆ ಇದ್ರೆ ಅವನನ್ನು ಕಟ್ಟಿ ಹಾಕಿ ಜೈಲಿನೊಳಗೆ ಹಾಕು ಅವನನ್ನು. ಪ್ರಸೀದ ರಾಜಶಾರ್ದೂಲ ವಿನಾಶೇ ದೃಶ್ಯತೆ ಮಹಾನ್. ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲೇನು, ದೂರದೃಷ್ಟಿಯೊಳಗೆ ಕಾಣಿಸ್ತಾ ಇಲ್ಲೇನು? ಇಡೀ ಕೌರವ ವಂಶ ನಿರ್ವಂಶವಾಗಿ ಹೊರಟಿದೆ. ಇನ್ನಾದರೂ ಸಂತುಷ್ಟನಾಗು, ನಿನ್ನ ತಲೆಯನ್ನು ಓಡಿಸು, ನಿನ್ನ ಮಗನಿಗೆ ಶಿಕ್ಷೆಯನ್ನು ಕೊಡುವಂತ ವಿದುರ ತಾನು ಹೇಳಿದ. ಇಷ್ಟು ಹೇಳಿದಾಗಲೂ ದುರ್ಯೋಧನ ಕೇಳಲಿಲ್ಲ. ಆಗ ಗಾಂಧಾರಿ ಮಾತನಾಡ್ತಾಳೆ, ಶೃಣ್ವಂತು ವಕ್ಷಾಮಿ ತವಾಪರಾಧಂ. ನಿನ್ನ ಅಪರಾಧಗಳು ಏನಿದೆ ಎಲ್ಲವನ್ನು ನಾನು ಹೇಳ್ತೇನೆ ಕೇಳು ಅಂತ ಹೇಳಿ ಗಾಂಧಾರಿ ದುರ್ಯೋಧನನ ತಪ್ಪುಗಳನ್ನು ಬಿಚ್ಚಿ ಇಡ್ತಾಳೆ. ನ್ಯಾಯಯುತವಾಗಿ ಸಲ್ಲಬೇಕಾದದ್ದು ರಾಜ್ಯ ಇದು, ಪಾಂಡುವಿನ ರಾಜ್ಯ. ಪಾಂಡು ತಾನು ಆಳಬೇಕಾದದ್ದು, ಪಾಂಡು ಬಿಟ್ಟ, ಆದ್ದರಿಂದಾಗಿ ಧೃತರಾಷ್ಟ್ರ ರಾಜನಾಗಿದ್ದಾನೆ. ಇಲ್ಲದೇ ಇದ್ದರೆ ಪಾಂಡು ರಾಜ್ಯ ಆಳ್ತಾ ಇದ್ದರೆ ಪಾಂಡುರಾಜನ ಮಕ್ಕಳೇ ಭೀಮಾದಿಗಳೇ ಧರ್ಮರಾಜನಿಗೇನೆ ಈ ರಾಜ್ಯ ಸಲ್ಲಬೇಕಾದದ್ದು. ಅಂತಹ ಪಾಂಡವರಿಗೆ ಎಷ್ಟು ಅವಮಾನ ಮಾಡಿದಿ, ಅನ್ಯಾಯ ಮಾಡಿದಿ, ಪೀಡೆ ಕೊಟ್ಟಿ, ಅಸಹ್ಯ ಮಾಡಿದೆ, ಹೆಂಡತಿಗೆ ಅವಮಾನ ಮಾಡಿದಿ, ಅವರ ರಾಜ್ಯವನ್ನು ಕಸಿದುಕೊಂಡಿ, ಅವರನ್ನು ವನಕ್ಕೆ ಹಾಕಿದಿ, ಅವರನ್ನು ಅಜ್ಞಾತವಾಸದಲ್ಲಿ ಇಟ್ಟಿ, ಅಲ್ಲಿ ರಾಜ್ಯ ಭ್ರಷ್ಟರನ್ನಾಗಿ ಮಾಡಿದಿ. ಈಗ ನ್ಯಾಯಯುತವಾಗಿ ರಾಜ್ಯ ಕೊಡಬೇಕಾದಾಗ ರಾಜ್ಯ ಕೊಡುವುದಿಲ್ಲ ಅಂತ ಹೇಳ್ತೀಯಲ್ಲ. ಈ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ವಿದುರ ಇವ್ರ್ಯಾರು ತಪ್ಪು ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಇವ್ರು ಏನು ಹೇಳ್ತಾ ಇದ್ದಾರೆ ಇದು ಸತ್ಯವಾಗಿದೆ. ರಾಜ್ಯಂತು ಪಾಂಡೋರ್ ಇದಂ ಅಪ್ರದೃಶ್ಯಂ. ಈ ರಾಜ್ಯ ಇದು ಪಾಂಡುರಾಜನ ರಾಜ್ಯ. ಯುಧಿಷ್ಠಿರ ಇವತ್ತು ರಾಜ್ಯವಾಳಬೇಕು, ಅವನಿಗೆ ಕೊಟ್ಟು ಬಿಡು. ಯುಧಿಷ್ಠಿರ ಶಾಸ್ತು ವೈ ಧರ್ಮಪುತ್ರ. ಧರ್ಮರಾಜನೇ ಈ ರಾಜ್ಯವನ್ನು ಆಳುವಂತಾಗಬೇಕು, ಒಪ್ಪಿಸು ಅಂತ ಯಾರು ಹೇಳ್ತಾರೆ? ಗಾಂಧಾರಿ ಹೇಳ್ತಾರೆ. ಏವ ಮುಕ್ತೇದು ಗಾಂಧಾರ್ಯ ಧೃತರಾಷ್ಟ್ರೋ ಜನೇಶ್ವರ. ಇಷ್ಟು ಹೇಳಿದ ಮೇಲೆ ಧೃತರಾಷ್ಟ್ರ ತಾನು ಮಾತನಾಡ್ತಾನೆ. ಯಥಾ ತತ್ಕುರು ಭದ್ರಂತೆ ಯದ್ಯಸ್ತಿ ಪಿತೃಗೌರವಂ. ನೋಡ, ನಿನಗೆ ನಿನ್ನ ತಂದೆಯ ಮೇಲೆ ಗೌರವವಿದ್ದರೆ, ಹಿರಿಯರ ಮೇಲೆ ಗೌರವವಿದ್ದರೆ ನಾವೇನು ಹೇಳ್ತೇವೆ ಅದನ್ನು ಕೇಳಿ ನೀನು, ನಿನಗೆ ಹಿತವಾಗತ್ತೆ, ನಿನಗೆ ಮಂಗಳವಾಗತ್ತೆ. ತಂದೆಯ ಮೇಲೆ ಗೌರವವಿಲ್ಲದೆ ನೀನು ಎಷ್ಟು ಬಲಿಷ್ಠನಾಗಿದ್ದರೂ, ಎಷ್ಟು ಶ್ರೀಮಂತನಾಗಿದ್ದರೂ, ಎಷ್ಟು ವೈಭವದ ಪರಾಕಾಷ್ಠೆಯನ್ನು ನೀನು ಹೊಂದಿದವನಾಗಿದ್ದರೂ ಕೂಡ ಅದು ನಿನ್ನ ಹಿತಕ್ಕೆ ಬರುವುದಿಲ್ಲ, ನಿನಗೆ ಮಂಗಳವಾಗುವುದಿಲ್ಲ, ನಿನಗೆ ಒಳಿತಾಗುವುದಿಲ್ಲ. ನೀನು ತಂದೆಯ ಮೇಲೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಭಕ್ತಿಯನ್ನು ಮಾಡಿದಿ, ಅವರ ಮಾತನ್ನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡಿದಿ ಅಂತಾದರೆ, ನೀನು ಅದಕ್ಕೆ ಅಯೋಗ್ಯನಾಗಿದ್ದರೂ ಕೂಡ ಆ ತಂದೆಯ ಮೇಲಿನ ಗೌರವದಿಂದ ನಿನಗೆಲ್ಲವೂ ಒಲಿದು ಬರ್ತದೆ. ಹೇಳ್ತೇನೆ ಕೇಳು ಕಥೆಯನ್ನು. ಹಿಂದೆ ಯಯಾತಿ ಮಹಾರಾಜ ನಮ್ಮ ವಂಶದೊಳಗೆ ಇದ್ದ. ಆ ಯಯಾತಿ ಮಹಾರಾಜನಿಗೆ ಇಬ್ಬರು ಮಡದಿಯರಲ್ಲಿ 5 ಜನ ಮಕ್ಕಳು. ಯದು, ತುರ್ವಸು, ದೃಹ್ಯ, ಅನು, ಪುರು ಎಂಬುದಾಗಿ. 4 ಜನರು ತಂದೆಯ ಮಾತನ್ನು ಕೇಳಲಿಲ್ಲ, ತಂದೆಗೆ ಆದರ ಕೊಡಲಿಲ್ಲ, ತಂದೆಗೆ ಗೌರವವನ್ನು ತಂದು ಕೊಡಲಿಲ್ಲ. ಅದಕ್ಕಾಗಿ ಸಿಟ್ಟಾದ ಕುಪಿತನಾದ ತಂದೆ, ಅದರೊಳಗೂ ಯದು ಮಹಾರಾಜ ಅಂದ್ರೆ ಮಹಾಬಲಾಢ್ಯ, ಸಮಗ್ರವಾದ ಭೂಮಿಯನ್ನು ತನ್ನ ವಶದೊಳಗೆ ಇಟ್ಟುಕೊಂಡಂಥ ಮಹಾಪರಾಕ್ರಮಿ. ಅವನು ನಿಜವಾಗಿಯೂ ಈ ರಾಜ್ಯ ಬಾಳುವುದಕ್ಕೆ ಅರ್ಹನಾಗಿದ್ದ. ಆದರೆ ತಂದೆಯ ಮಾತು ಕೇಳದೆ ಇರೋಣದ್ರಿಂದಾಗಿ ಯದುವಿನ ಕೈ ತಪ್ಪಿತು, ತುರ್ವಸುವಿನ ಕೈ ತಪ್ಪಿತು, ದೃಹ್ಯ ಅನುವಿನ ಕೈ ತಪ್ಪಿತು. ಕೊನೆಗೆ ಪಿತೃ ವಾಕ್ಯ ಪರಿಪಾಲಕನಾಗಿರ್ತಕ್ಕಂತಹ
ಪುರುವಿಗೆ ಈ ರಾಜ್ಯ ಒಲಿದು ಬಂತು, ರಾಜ್ಯ ಸಿಕ್ಕು ಬಂತು. ಅವನಿಗೆ ಸನ್ಮಂಗಳವಾಯಿತು, ಅವನಿಗೆ ಮಂಗಳವಾಯಿತು. ಅಖಂಡವಾದ ಭೂಮಂಡಲಕ್ಕೆ ಪುರು ತಾನು ರಾಜನಾದ, ಚಕ್ರವರ್ತಿಯಾದ. ಅಂತೆಯೇ ನಿನ್ನವರೆಗೆ ಇವತ್ತು ಈ ರಾಜ್ಯ ಬಂದಿದೆ. ಇವತ್ತು ನೀನು ಅದೇ ಸಂಪ್ರದಾಯದೊಳಗೆ, ಅದೇ ಪ್ರಥದೊಳಗೆ ನಾವೆಲ್ಲರೂ ಬಂದಿದ್ದು, ತಂದೆಯ ಮಾತನ್ನು ಕೇಳ್ತಾ ಪರಿಪಾಲನೆಯನ್ನು ಮಾಡ್ತಾ ಬಂದಿದ್ದೇವೆ. ಆದ್ದರಿಂದಾಗಿ ನಮ್ಮ ಪಾಲಿಗೆ ಇವತ್ತು ರಾಜ್ಯ ಉಳಿದಿದೆ. ಇವತ್ತು ನೀನು ನಿನ್ನ ತಂದೆಯ ಮಾತನ್ನು ಕೇಳಿಲ್ಲ ಅಂತಾದರೆ ಧೃತರಾಷ್ಟ್ರ, ದುರ್ಯೋಧನ, ನೀನೇ ಈ ರಾಜ್ಯಕ್ಕೆ ಕೊನೆಯಾಗ್ತೀಯ. ನಿನ್ನ ಮುಂದಿನ ತಲೆಮಾರು ರಾಜ್ಯವಾಳುವುದಕ್ಕೆ ಇರುವುದೇ ಇಲ್ಲ. ನೀನು ರಾಜ್ಯವಾಳುವುದೇ ಇಲ್ಲ ಇನ್ನು ಮುಂದೆ, ಇದು ನಿಶ್ಚಿತ. ನಿನ್ನ ಮುಂದಿನ ತಲೆಮಾರು ರಾಜ್ಯವಾಳುವುದಕ್ಕೆ, ಭೋಗ ಮಾಡುವುದಕ್ಕೆ ಇರುವುದೇ ಇಲ್ಲ. ಆದ್ದರಿಂದಾಗಿ ಪಿತೃವಾಕ್ಯ ಪರಿಪಾಲಕನಾಗು ಅಂತ ಹೇಳಿ ಯಯಾತಿ ಮಹಾರಾಜನ ವಿಸ್ತೃತವಾದ ಕಥೆಯನ್ನು ಯಾರು ಹೇಳ್ತಾರೆ? ಧೃತರಾಷ್ಟ್ರ ದುರ್ಯೋಧನನಿಗೆ ವಿವರವಾಗಿ ತಿಳಿಸಿಕೊಟ್ಟ. ಅಷ್ಟಲ್ಲದೇನೆ ಹಿಂದೆ ಏನಾಯ್ತು ಗೊತ್ತೇನು? ಅದೇ ವಂಶದೊಳಗೆ, ಪುರುವಿನ ವಂಶದೊಳಗೇನೆ ನಹುಷ ಬಂದ. ನಹುಷನೆಯ ವಂಶದೊಳಗೆ ಪ್ರತೀಪರಾಜ ಬಂದ. ಆ ಪ್ರತೀಪರಾಜನಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ. ದೇವಕಲ್ಪಾಹ, ದೇವತೆಗಳಿಗೆ ಸಮರಾದ ಪರಾಕ್ರಮಗಳು, ಪ್ರಚಂಡವಾದ ಪರಾಕ್ರಮಿಗಳು. ದೇವಾಪಿ, ಬಾಲ್ಹೀಕ, ಶಂತನು ಎಂಬುದಾಗಿ 3 ಜನ ಹುಟ್ಟಿ ಬರ್ತಾರೆ. ಆ ದೇವಾಪಿಗೆ ಯದ್ಯಪಿ ಮಹಾಬಲಾಢ್ಯ, ಪರಾಕ್ರಮಿ, ಸಮರ್ಥ, ಚಾಕಚಕ್ಯ ಉಳ್ಳವ, ಪ್ರಚಂಡ ರಾಜಕಾರಣದೊಳಗೆ ನಿಪುಣನಾದವನು. ಆದರೆ ತ್ವಗ್ದೋಷಯುಕ್ತ, ಚರ್ಮ ದೋಷದಿಂದ ಯುಕ್ತನಾದದ್ದರಿಂದಾಗಿ ದೇವಾಪಿ ರಾಜ್ಯವಾಳದೇನೆ, ರಾಜ್ಯಕ್ಕೆ ಅಧಿಕಾರಿಯಾಗದೇನೆ ವನಕ್ಕೆ ಹೋಗೋ ಪ್ರಸಂಗ ಬಂತು. ವನಕ್ಕೆ ಹೊರಟ. ಬಾಲ್ಹೀಕೋ ರಾಜಸತ್ತಮಃ, ಎಲ್ಲ ರಾಜರುಗಳಲ್ಲಿ ಶ್ರೇಷ್ಠನಾದವನು ಬಾಲ್ಹೀಕ. ಮಹಾಪರಾಕ್ರಮಿ ಬಾಲ್ಹೀಕ. ಹಾಗಿದ್ದರೂ ಕೂಡ ತಂದೆ ಕೊಟ್ಟ ಮಾತಿನಂತೆ ಪಿತೃವಾಕ್ಯ ಪರಿಪಾಲಕನಾಗಿ ಪುತ್ರಿಕಾ ಪುತ್ರ ಧರ್ಮದ ವತಿಯಿಂದ ಬಾಲ್ಹೀಕ ದೇಶಕ್ಕೆ ಹೊರಟು ಹೋದ. ಆಗ ಕೊನೆಯವನಾದ ಶಂತನುವಿಗೆ ಈ ರಾಜ್ಯವಾಳುವ ಸೌಭಾಗ್ಯ ಸಿಕ್ಕು ಬಂತು. ಯಾಕೆ? ಯಾರು ಉತ್ತಮರು, ಹಿರಿಯರು, ಅಣ್ಣಂದಿರೋ ಅವರಿಗೇ ರಾಜ್ಯ ಸಿಗಬೇಕು ಅಂತೇಳಿ ಯಾರಪ್ಪನ ನಿಯಮವಿಲ್ಲ. ಶ್ರೀಮದ್ ಆಚಾರ್ಯರು ಇಲ್ಲಿ ಬಹಳ ಸೊಗಸಾದ ನಿರ್ಣಯವನ್ನು ಕೊಡ್ತಾರೆ. ಗುಣಜ್ಯೇಷ್ಠಶ್ಚ ಶಂತನು, ಗುಣಗಳಲ್ಲಿ ಶ್ರೇಷ್ಠನಾಗಿದ್ದ ಶಂತನು. ಆದ್ದರಿಂದಾಗಿ ಶಂತನುವಿಗೆ ರಾಜ್ಯ ಉಳಿಯಬೇಕಾದ ಪ್ರಸಂಗ ಬಂತು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ನೀನು ಗುಣವಂತನಾದಿ ಅಂತಾದರೆ ನಿನಗೆ ರಾಜ್ಯಕ್ಕೆ ಅರ್ಹತೆ ಇಲ್ಲದೇ ಇದ್ದರೂ, ನೀನು ಈ ರಾಜ್ಯದ ಉಪಭೋಗಕ್ಕೆ ಅರ್ಹನಾಗದೇ ಇದ್ದರೂ ಕೂಡ ನಿನ್ನ ಪಾಲಿಗೆ ರಾಜ್ಯ ಒಲಿದು ಬರ್ತದೆ. ಆಸೆ ಪಟ್ಟು ಪಿತೃವಾಕ್ಯ ಪರಿಪಾಲಕನಾಗದೆ ತಂದೆಯ ಹಿರಿಯರ ಗುರುಗಳ ಮಾತನ್ನು ಕೇಳದೇ ಇದ್ದರೆ ಈ ರಾಜ್ಯ ಹೇಗೋ ನಿನಗೆ ಸಿಕ್ಕಿತು? ಹೇಗೆ ನಿನಗೆ ಸಿಕ್ಕಿತು? ತಥೈವಾಹಂ ಮತಿಮತ ಪರಿಚಿಂತೇಹ ಪಾಂಡುನ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ನಡೀತು. ನನಗೆ ಕಣ್ಣಿಲ್ಲದೇ ಇರೋಣದ್ರಿಂದಾಗಿ ನನಗೆ ರಾಜ್ಯಭಾರ ಮಾಡುವ ಯೋಗ್ಯತೆಯೇ ನನಗಿರಲಿಲ್ಲ. ಯೋಗ್ಯತೆ ಇಲ್ಲದೆ ಇರೋಣದ್ರಿಂದಾಗಿ ಪಾಂಡು ನನಗಿಂತಲೂ ಕಿರಿಯನಾಗಿದ್ದರೂ ಕೂಡ ಪಾಂಡು ಈ ರಾಜ್ಯವನ್ನು ಆಳಬೇಕಾಯಿತು. ಪಾಂಡುವಿನದು ರಾಜ್ಯವಿದು. ವಿಸ್ತಾರ ಮಾಡಿದ್ದು ಪಾಂಡುರಾಜ. ಬಲಾಢ್ಯನಾಗಿ ಇದ್ದು ರಾಜ್ಯವನ್ನು ಬಲಿಷ್ಠವನ್ನಾಗಿ ಮಾಡಿದ್ದು ಪಾಂಡುರಾಜ. ವಿನಾಶೇ ತಸ್ಯ ಪುತ್ರಾಣಂ. ಆ ಪಾಂಡುರಾಜ ಅನಿವಾರ್ಯ ಕಾರಣಗಳಿಂದ ತಾನು ದೈವಾಧೀನನಾದಾಗ, ಹರಿಪಾದ ಸೇರಿದಾಗ ಅವನ ಮಕ್ಕಳಿಗೆ ತಾನೇ ಈ ರಾಜ್ಯ ಒದಗಿಬೇಕಾದದ್ದು. ಅಂದ ಮೇಲೆ ಸಂಪೂರ್ಣ ರಾಜ್ಯದ ಅಧಿಕಾರವೇ ಪಾಂಡವರಿಗೆ ಉಂಟು. ಹೀಗಿದ್ದಾಗ ಅರ್ಧ ರಾಜ್ಯ ಪಾಂಡವರಿಗೆ ಕೊಡ್ಲಿಕ್ಕೆ ನಿಂದೇನು ಗಂಟು ಹೋಗೋದಿದೆ? ನೀನು ರಾಜನಾಗ್ತೀಯ, ಅವನು ರಾಜನಾಗ್ತೀಯ ಅಂದರೆ ಈ ಮಾತಾದರೂ ನನ್ನದು ಕೇಳು. ಧಾರ್ಮಿಕವಾಗಿ ನ್ಯಾಯೋಚಿತವಾಗಿ ಬಂದದ್ದು ರಾಜ್ಯ ಪಾಂಡವರಿಗೆ ಸಲ್ಲಬೇಕಾದ್ದು ಸಂಪೂರ್ಣ ರಾಜ್ಯ. ಅದನ್ನು ನೀನು ಕೊಡಬೇಡ, ಬಿಟ್ಬಿಡು. ಆದರೆ ತಂದೆಯಾದ ನಾನು ಏನು ಹೇಳ್ತಾ ಇದ್ದೇನೆ ಅದನ್ನಾದರೂ ಕೇಳು. ಅರ್ಧ ರಾಜ್ಯ ಅವ್ರಿಗೆ ಕೊಟ್ಬಿಡು, ಅವ್ರು ಬೇಡಿದ್ದವ್ರಿಗೆ ಕೊಟ್ಬಿಡು. ಆಗ ನೀನೂ ಸುಖವಾಗಿ ಇರ್ತೀಯ, ನಿನ್ನ ವಂಶ ಮುಂದೆ ಹೋಗುತ್ತೆ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಜೊತೆಗೆ ವೈಭವದಿಂದ ಭೋಗ ಮಾಡುವ ಸೌಭಾಗ್ಯ ಸಿಗತ್ತಲ್ಲೋ.
ಅಂದಮೇಲೆ ಕೇಳಿಲ್ಲಿ ಸಮಗ್ರವಾದ ರಾಜ್ಯ ಪಾಂಡುರಾಜನಿಗೆ ಸಂಬಂಧಪಟ್ಟದ್ದು ಅಂತಂದಮೇಲೆ ಮೈ ಅಭಾಗಿನಿ ರಾಜ್ಯಾಯ ಕಥಂ ತ್ವಂ ರಾಜ್ಯಮಿಚ್ಛಸಿ, ಈ ರಾಜ್ಯಕ್ಕೆ ನಾನೇ ಅರ್ಹನಲ್ಲ, ಈ ರಾಜ್ಯ ನನ್ನ ರಾಜ್ಯವಲ್ಲ. ಹೀಗಿದ್ದಾಗ ನನ್ನ ಮಗನಾಗಿರ್ತಕ್ಕಂಥ ನೀನು ಹೇಗಪ್ಪ ಈ ರಾಜ್ಯದ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀಯ? ನೀನು ಅರಾಜಪುತ್ರೋ ಹ್ಯಸ್ವಾಮಿ ಪರಸ್ವಂ ಅರ್ತುಮಿಚ್ಛಸಿ, ನೀನೇ ಅರಾಜನ ಮಗ, ರಾಜನಲ್ಲದವನ ಮಗ ನೀನು. ಅಂದಮೇಲೆ ನೀನು ಇದಕ್ಕೆ ಯಾಕೆ ಸ್ವಾಮಿ ಆಗ್ತೀಯ? ಅಸ್ವಾಮಿ ನೀನು. ಇನ್ನೊಬ್ಬರ ಹಣವನ್ನು ಅಪಹಾರ ಮಾಡಲಿಕ್ಕೆ ನೀನು ನಿನ್ನ ಸ್ವಾಮಿತ್ವದಲ್ಲಿ ಬರುವ, ನಿನ್ನ ಸ್ವಾಮ್ಯದಲ್ಲಿ ಬರುವುದೆಲ್ಲವನ್ನು ನೀನು ಭೋಗ ಮಾಡು. ನೀನು ಯಾವುದಕ್ಕೆ ಸ್ವಾಮಿಯಲ್ಲ ಅದನ್ನು ನೀನು ಭೋಗ ಮಾಡ್ತೀಯ ಅಂತಂದರೆ ಅದು ಕಳ್ಳತನ ಮಾಡಿದ ಹಾಗೆ ಅಲ್ಲವೇ? ಇನ್ನೊಬ್ಬರ ಸ್ವಾಮಿಕವಾದ ವಸ್ತುವನ್ನು ನಾನು ಭೋಗ ಮಾಡ್ತೇನೆ ಅಂತಂದರೆ ಇದುವೇ ಕಳ್ಳತನ ಅಲ್ಲವೇ? ಏನು ಕಳ್ಳತನ ಅಂತಂದರೆ ನನ್ನದಲ್ಲದ ವಸ್ತುವನ್ನು, ಇನ್ನೊಬ್ಬರ ವಸ್ತುವನ್ನು ನಾನು ಭೋಗ ಮಾಡುವುದಕ್ಕಾಗಿ ಇಟ್ಟುಕೊಳ್ಳುವುದೇನಿದೆ ಇದು ಕಳ್ಳತನ. ಕಳ್ಳತನದ ಅರ್ಥವಿದು. ಏನು? ನನ್ನದಲ್ಲದ ವಸ್ತುವನ್ನು ನಾನು ಭೋಗಕ್ಕೆ ಇಟ್ಟುಕೊಳ್ಳುವುದೇ ಕಳ್ಳತನ. ಇನ್ನೊಬ್ಬರ ವಸ್ತುವನ್ನು ನಾನು ನನ್ನದು ಎಂಬುದಾಗಿ ಸ್ವೀಕಾರವನ್ನು ಮಾಡುವುದು ಇದು ಕಳ್ಳತನ. ಅಂದಮೇಲೆ ಈ ಸಮಗ್ರವಾಗಿರ್ತಕ್ಕಂಥ ರಾಜ್ಯಕ್ಕೆ ಸ್ವಾಮಿ ನಾನಲ್ಲ, ರಾಜ ನಾನಲ್ಲ, ನನ್ನ ಮಗ ನೀನಂತರೂ ರಾಜನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಸ್ವಾಮಿಯಾದವನು ಯಾರು? ಪಾಂಡುರಾಜ, ಅವನ ಮಕ್ಕಳು ಸ್ವಾಮಿಯಾಗಿದ್ದಾರೆ ಅಂದ ಮೇಲೆ ಇನ್ನೊಬ್ಬರ ಸ್ವಾಮಿಕವಾಗಿರ್ತಕ್ಕಂಥ ವಸ್ತುವನ್ನು ಬಲಾತ್ಕಾರದಿಂದ ನೀನು ನಿನ್ನ ಭೋಗಕ್ಕಾಗಿ ಇಟ್ಟುಕೊಳ್ತೀಯ ಅಂತಂದರೆ ಇದಕ್ಕೂ ದೊಡ್ಡ ಕಳ್ಳತನ ಜಗತ್ತಿನಲ್ಲಿ ಇನ್ಯಾವುದುಂಟು? ಆದ್ದರಿಂದಾಗಿ ಇನ್ನೊಬ್ಬರ ಹಣವನ್ನು ಭೋಗ ಮಾಡುವುದು ಅಂತ ಅನ್ನೋದು ಏನಿದೆ, ಇನ್ನೊಬ್ಬರ ವಸ್ತುವನ್ನು ಭೋಗ ಮಾಡುವುದು ಅಂತ ಅನ್ನೋದು ಏನಿದೆ, ಇದು ಮಹಾ ಹಾನಿಕಾರಕ, ಇಡೀ ವಂಶವನ್ನು ನಿರ್ವಂಶ ಮಾಡಿತು. ಆದ್ದರಿಂದಾಗಿ ಬಿಟ್ಬಿಡು. ನೀನು ನ್ಯಾಯಗತವಾದ ರಾಜ್ಯವನ್ನು ಧರ್ಮರಾಜನಿಗೆ ಬಿಟ್ಟುಕೊಟ್ಟ ಮಾತ್ರಕ್ಕೆ ನಿನಗೇನಾದರೂ ಅನ್ಯಾಯವಾಗತ್ತೆ ಎಂಬುದಾಗಿ ಭಾವಿಸಿದ್ಯಾ? ಸರ್ವಥಾ ಇಲ್ಲ. ಅವರು ದುಷ್ಟರಲ್ಲ. ಶಾಸ್ತ್ರೇ ಸ್ಥಿತ, ಶಾಸ್ತ್ರದೊಳಗೆ ಇದ್ದವನಾಗಿದ್ದಾನೆ ಧರ್ಮರಾಜ. ಬಂಧು ಜನಸ್ಯ ಸಾಧು, ಬಂಧು ಜನರಿಗೆ ಹಿತಕ್ಕಾಗಿ ತಾನು ಇದ್ದಾನೆ. ಪ್ರಿಯ, ಎಲ್ಲ ಪ್ರಜೆಗಳಿಗೆ ಪ್ರಿಯನಾಗಿದ್ದಾನೆ. ಸುಹೃತ್, ನಿರ್ನಿಮಿತ್ತ ಉಪಕಾರವನ್ನು ಮಾಡುವವನಾಗಿದ್ದಾನೆ. ಅನುಕಂಪಿ, ಎಲ್ಲರ ಮೇಲೂ ಪ್ರೀತಿಯನ್ನು ಮಾಡುವವನಾಗಿದ್ದಾನೆ. ಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದವನಾಗಿ ವಿರಕ್ತ ಪುರುಷನಾಗಿದ್ದಾನೆ. ತನ್ನದೇನಿದೆ ತಾನು ಭೋಗ ಮಾಡ್ತಾನೆ, ಇನ್ನೊಬ್ಬರ ವಸ್ತುವನ್ನು ಭೋಗ ಮಾಡುವವನಲ್ಲ ಅವನು ಧರ್ಮರಾಜ. ಸಾಧು ಜನಸ್ಯ ಭರ್ತ, ಯಾರು ಸಜ್ಜನರಿದ್ದಾರೆ ಅವರ ರಕ್ಷಣೆಗಾಗಿ ಪಣ ತೊಟ್ಟವನಿದ್ದಾನೆ. ಯಾರು ದುಷ್ಟರಿದ್ದಾರೆ ಅವರನ್ನು ಹೆಣ ಎತ್ತುವುದಕ್ಕಾಗಿದ್ದಾನೆ ಧರ್ಮರಾಜ. ಕ್ಷಮಾ, ಅವನಲ್ಲಿರುವ ಕ್ಷಮ ಎಷ್ಟು ಅದ್ಭುತವಾದದ್ದು. ತಿತಿಕ್ಷ, ಸುಖ ಬರಲಿ. ವನದಲ್ಲಿದ್ದಾನೋ ಧರ್ಮರಾಜ, ಒಂದು ದಿವಸ ಅದರ ಕಣ್ಣೀರಿಟ್ಟು ಕಥೆ ಕೇಳಿದ್ದೀಯ ನೀನು? ಸುಖವಾಗಿದ್ದಾನೆ. ತಿತಿಕ್ಷ, ಒತ್ತಿಕೊಂಡಿದ್ದಾನೆ, ದುಃಖವಾಗಲಿ. ಆರ್ಜವ, ಬಲಾಢ್ಯರಾದ ಭೀಮಾರ್ಜುನರು ಒಂದು ರಾತ್ರಿಯೊಳಗೆ ನಿನ್ನನ್ನು ಕುಟ್ಟಿ ಹಾಕಿ ರಾಜ್ಯವನ್ನು ಪಡೆಯುವುದಕ್ಕೆ ಸಮರ್ಥನಾಗಿದ್ದರೂ ಕೂಡ ನಾನು ರುಜು ಮಾರ್ಗದಲ್ಲಿ ಇರ್ತೇನೆ, ನಾನು ಅನ್ಯಾಯ ಮಾರ್ಗಕ್ಕೆ ಹೋಗುವುದಿಲ್ಲ ಅಂತೇಳಿ ಗಟ್ಟಿಯಾಗಿ ನಂಬಿ ನಿಂತವನು ಧರ್ಮರಾಜ. ಸತ್ಯವ್ರತ, ಪ್ರತಿಜ್ಞೆ ಮಾಡಿದ್ದಾನೆ. ನನಗೆ ಮಾತು ಕೊಟ್ಟದ್ದಕ್ಕಾಗಿ 13 ವರ್ಷವರೆಗೆ ತಾಳಿದವನು ಧರ್ಮರಾಜ. ಶ್ರುತಂ, ಚೆನ್ನಾಗಿ ಕೇಳಿದವನಾಗಿದ್ದಾನೆ ಶಾಸ್ತ್ರವನ್ನು. ಅಪ್ರಮಾದ, ಅಂತೆಯೇ ಯಾವ ತಪ್ಪುಗಳನ್ನು ಧರ್ಮರಾಜ ಮಾಡಲಾರ. ಅನುಶಾಸನವುಳ್ಳವನಾಗಿದ್ದಾನೆ. ಈ ರೀತಿಯಾಗಿ ರಾಜರಲ್ಲಿ ಇರಬೇಕಾದ ಏನೆಲ್ಲ ಗುಣಗಳಿವೆ ಆ ಎಲ್ಲ ಗುಣಗಳು ಧರ್ಮರಾಜನಲ್ಲಿ ಇವೆ. ಅಂದಮೇಲೆ ಈ ರಾಜ್ಯಕ್ಕೆ ಗುಣಜ್ಯೇಷ್ಠನಾಗಿರ್ತಕ್ಕಂಥ ಶಂತನು ಹೇಗೆ ರಾಜ್ಯಕ್ಕೆ ಅರ್ಹನಾದನೋ ಹಾಗೇನೆ ಇವತ್ತಿಗೂ ಕೂಡ ಧರ್ಮರಾಜ ಗುಣಜ್ಯೇಷ್ಠನಾದದ್ದರಿಂದಾಗಿ ರಾಜ್ಯಕ್ಕೆ ಸ್ವಯಂ ಜ್ಯೇಷ್ಠ. ಪಾಂಡುರಾಜನ ಮಗ ಗುಣವಂತನೂ ಆಗಿದ್ದಾನೆ. ಆದ್ದರಿಂದಾಗಿ ಎಲ್ಲ ವಿಧದಿಂದ ನಾವು ಪರಿಗಣಿಸಿದಾಗಲೂ ಕೂಡ ಧರ್ಮರಾಜನೇ ರಾಜ್ಯಕ್ಕೆ ಅರ್ಹನಾಗಿದ್ದಾನೆ. ಅಂತೂ ಯಾರು ಹೇಳ್ತಾ ಇದ್ದಾರೆ? ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ.
ಅರಾಜಪುತ್ರ, ಮೊಟ್ಟ ಮೊದಲನೇದು ನೀನು ರಾಜಮಗನೇ ಅಲ್ಲ. ಅನಾರ್ಯವೃತ್ತ, ಆರ್ಯರ ಕೆಲಸ ನಿನ್ನಲ್ಲಿಲ್ಲ, ಅನಾರ್ಯರ ಕೆಲಸವೇ ನಿನ್ನಲ್ಲಿ ಉಂಟು. ಲುಬ್ಧ, ಆಸೆ ಬುರುಕ. ಬಂಧುಷು ಪಾಪಬುದ್ಧಿ, ನಿನ್ನ ಬಂಧು ಬಾಂಧವರೊಳಗೆ ಎಂದಿಗೂ ಮಿತವಾಗಿ ನೀನು ಇಲ್ಲೇ ಇಲ್ಲ. ಪಾಪಬುದ್ಧಿ, ಅವ್ರಿಗೆ ಹೇಗೆ ಅನ್ಯಾಯ ಮಾಡಲಿ, ಅವ್ರಿಗೆ ಹೇಗೆ ಮೋಸ ಮಾಡಲಿ, ಅವ್ರನ್ನ ಹೇಗೆ ಕಸಿದುಕೊಳ್ಳಿ, ಇದೇ ಅಲ್ಲವ ನಿನ್ನ ಬುದ್ಧಿ ಇರೋದು. ಬಂಧುಷು ಪಾಪಬುದ್ಧಿ. ಕ್ರಮಾಗತಂ ರಾಜ್ಯಮಿದಂ ಪರೇಶಂ ಅರ್ತುಂ ಕಥಂ ಶಕ್ಷಸಿ ದುರ್ವಿನೀತ. ಇದು ಕ್ರಮವಾಗಿ ಬಂದ ಪಿತೃಪಿತಾಮಹರಿಂದ ಬಂದ ಈ ರಾಜ್ಯವನ್ನು ಆ ಪಾಂಡವರಿಂದ ಅಪಹಾರ ಮಾಡುವುದಕ್ಕೆ ನೀನು ಹೇಗಪ್ಪ ಸಮರ್ಥನಾಗಿದ್ದೀಯ ನೀನು? ಆದ್ದರಿಂದಾಗಿ ನಾನು ಹೇಳ್ತೇನೆ, ಸಂಪೂರ್ಣ ರಾಜ್ಯ ಕೊಡಬೇಡ, ಬೇಡ, ಕೊಡುವುದಿಲ್ಲಲ್ಲ, ಬಿಟ್ಬಿಡು. ಆದರೆ ಪ್ರಯಚ್ಛ ರಾಜ್ಯಾರ್ಧಮಪೇತ ಮೋಹ, ಅರ್ಧ ರಾಜ್ಯದ ಮೇಲೆ ಮೋಹ ಕಳೆದುಕೊಂಡವನಾಗಿ ಅರ್ಧ ರಾಜ್ಯವನ್ನು ಒಪ್ಪಿಸು. ಸವಾಹನಂ ತ್ವಂ ಸಪರಿಚ್ಛದಂಚ ತಥೋವಶೇಷಂ ತವ ಜೀವಿತಸ್ಯ. ಇನ್ನೇನು ಉಳಿದಿದೆ ಅರ್ಧ ರಾಜ್ಯದೊಳಗೆ, ನೀನು, ನಿನ್ನ ತಮ್ಮಂದಿರು, ಅವರ ಮಕ್ಕಳು ಸುಖವಾಗಿ ಭೋಗ ಮಾಡಬಹುದಲ್ವೇ ಅಂತ ಧೃತರಾಷ್ಟ್ರ ಇಷ್ಟು ವಿಸ್ತಾರವಾಗಿ ಹೇಳಿದ. ಅಷ್ಟು ಹೇಳಿದ ಮೇಲೆ ಏವ ಮುಕ್ತಿಯೇತು ಭೀಷ್ಮೇಣ, ಈ ರೀತಿಯಾಗಿ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ವಿದುರ, ಗಾಂಧಾರಿ, ಧೃತರಾಷ್ಟ್ರ, ನಾನು 5 ಜನರು ಇಷ್ಟು ಹೇಳಿದಾಗಲೂ ಕೂಡ ಅವಧೂ ಯೋತ್ಥಿತೋ ಮಂದಹ, ಅವನು ತಿಳಿದುಕೊಳ್ಳಲಿಲ್ಲ, ಸಿಟ್ಟಿಗೆ ಬಂದ, ಕೆಂಪು ಕಣ್ಣು ಮಾಡಿದ, ನನ್ನನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಿದ. ಅಷ್ಟೇ ಅಲ್ಲದೇನೆ ಪ್ರಯಾತ ವೈ ಕುರುಕ್ಷೇತ್ರಂ ಪುಷ್ಯೋ ಅದ್ಯೇತಿ ಪುನಃ ತನ್ನ ಸೈನಿಕರಿಗೆ ಹೇಳ್ತಾನೆ, ಇವತ್ತು ಪುಷ್ಯ ನಕ್ಷತ್ರವಿದೆ, ಇವತ್ತೇ ಕುರುಕ್ಷೇತ್ರಕ್ಕೆ ನಡೀರಿ ಎಲ್ಲರೂ, ಇವತ್ತು ಯೋಗ್ಯವಾದ ನಕ್ಷತ್ರವಿದೆ, ಇವತ್ತೇ ಕುರುಕ್ಷೇತ್ರಕ್ಕೆ ನಡೀರಿ, ಯುದ್ಧವಾಗೋದೆ, ನಾನು ರಾಜ್ಯ ಕೊಡುವುದಿಲ್ಲ ಅಂತ ನಾನು ಹೇಳುವುದಕ್ಕಿಂತಲೂ ಮುಂಚೆಯೇ ಅನೌನ್ಸ್ ಮಾಡಿದವನು, ಯುದ್ಧದ ದಿನಾಂಕವನ್ನು ನಿಶ್ಚಯ ಮಾಡಿದವನು ದುರ್ಯೋಧನ. ಇಷ್ಟಾಗಿಯೂ ಅಂದರೆ ನನ್ನ ಮಾತು ಕೇಳಿಲ್ಲ, ಪರಶುರಾಮ ದೇವರ ಮಾತು ಕೇಳಲಿಲ್ಲ, ಕಾಣ್ವರ ಮಾತು ಕೇಳಲಿಲ್ಲ, ದ್ರೋಣಾದಿಗಳ ಮಾತು ಕೇಳಲಿಲ್ಲ, ಭೀಷ್ಮಾಚಾರ್ಯ ವಿದುರರ ಮಾತು ಕೇಳಲಿಲ್ಲ. ಆಗ ನಾನೇ ಯುದ್ಧದ ದಿನಾಂಕವನ್ನು ನಿಶ್ಚಯ ಮಾಡಬಹುದಾಗಿತ್ತು. ಆದರೆ ನಾನು ಮುಂದೆ ಹೋಗಲಿಲ್ಲ. ಮುಂದೆ ಹೋದದ್ದು ಯಾರು? ಇದೇ ದುರ್ಯೋಧನ ಹೇಳ್ತಾನೆ, ಇವತ್ತು ಪುಷ್ಯ ನಕ್ಷತ್ರವಿದೆ, ಪುಷ್ಯ ನಕ್ಷತ್ರ ಇರೋಣದ್ರಿಂದ ಇವತ್ತೇ ಎಲ್ಲರೂ ಕುರುಕ್ಷೇತ್ರಕ್ಕೆ ನಡೀರಿ, ಘನಘೋರವಾದ ಯುದ್ಧ ಪ್ರಾರಂಭವಾಗಲಿ ಅಂತ ಹೇಳಿ ಯುದ್ಧದ ನಿಶ್ಚಯವನ್ನು ಮಾಡಿದ್ದು ಇದೇ ದುರ್ಯೋಧನ. 11 ಅಕ್ಷೋಹಿಣಿ ಸೈನ್ಯವಿದೆ ಅಂತ ಹೇಳಿ ಭೀಷ್ಮಾಚಾರ್ಯರನ್ನು ಸೇನಾಧಿಪತಿಯನ್ನಾಗಿ ಮಾಡಿ ಹೊರಡೋದಕ್ಕಾಗಿ ಉದ್ಯುಕ್ತನಾಗ್ತಾನೆ. ನಾನು ಇರುವಾಗಲೇನೆ ಅವನಿಗೆ ನಾನು ಮೊದಲಿಗೆ ಸಾಮದಿಂದ ಹೇಳಿದೆ, ಕೇಳಲಿಲ್ಲ. ವಂಶಕ್ಕೆ ಭೇದ ಬರುತ್ತೆ ಅಂತ ಹೇಳಿದೆ, ಹೆದರಿಸಿದೆ, ಕೇಳಲಿಲ್ಲ. ಅದ್ಭುತಾನಿ ಚ ಘೋರಾಣಿ ದಾರುಣಾನಿ ಚ ಭಾರತ, ಅಮಾನುಷವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಶಕುನಿ, ಕರ್ಣ, ದುಶ್ಯಾಸನ, ದುರ್ಯೋಧನರನ್ನು ಚೆನ್ನಾಗಿ ಹೆದರಿಸಿದೆ ನಾನು. ರಾಧೇಯಂಚ ಭೀಷಯಿತ್ವಾಚ ಸೌಬಲಂಚ ಪುನಃ ಮೇಲಿಂದ ಇವರು ಎಲ್ಲರನ್ನು ಹೆದರಿಸಿದೆ. ಹಾಗಾದರೂ ಮಾತು ಕೇಳ್ತಾರೇನೋ ಅಂತೇಳಿ ಯಾವುದಕ್ಕೂ ಕೇಳಲಿಕ್ಕೆ ತಯಾರಾಗಲಿಲ್ಲ. ಏವ ಮುಕ್ತೋಪಿ ದುಷ್ಟಾತ್ಮ ನೈವ ಭಾಗಂ ಯಮುಂಚತ. ದುರ್ಬುದ್ಧಿಯುಳ್ಳ, ದುರ್ವಿಚಾರವುಳ್ಳ ದುಷ್ಟನಾದ ದುರ್ಯೋಧನ ನಿಮಗೆ ನಿಮ್ಮ ಭಾಗವನ್ನು ಕೊಡುವುದಕ್ಕೆ ಸಿದ್ಧನಾಗಿಲ್ಲ, ಆಗ್ತಾ ಇಲ್ಲ, ಯುದ್ಧವಾಗಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ನತೆ ರಾಜ್ಯಂ ಪ್ರಯಚ್ಛಂತಿ ವಿನಾ ಯುದ್ಧೇನ ಪಾಂಡವ. ಧರ್ಮರಾಜ, ಈ ದುರ್ಯೋಧನಾದಿಗಳು ಯುದ್ಧವಿಲ್ಲದೇನೆ ರಾಜ್ಯ ಕೊಡುವುದಿಲ್ಲ. ಆದ್ದರಿಂದಾಗಿ ಯುದ್ಧ ನಿಶ್ಚಯ. ವಿನಾಶ ಹೇತವ ಸರ್ವೇ ಪ್ರತ್ಯುಪಸ್ಥಿತ ಮೃತ್ಯವಃ. ಎಲ್ಲರಿಗೂ ಕೂಡ ಮರಣ ಹತ್ತಿರ ಬಂದಿದೆ, ಅವರು ವಿನಾಶಕ್ಕೆ ಸಿದ್ಧರಾಗಿದ್ದಾರೆ. ಧರ್ಮರಾಜ, ಇನ್ನು ನಿನ್ನ ನಿರ್ಣಯವೇನು? ಕೃಷ್ಣ ತಾನು ನಿರ್ಣಯ ಮಾಡಲಿಲ್ಲ, ತಾನು ದೂತನಾಗಿ ಹೋಗಿದ್ದಾನೆ. ದೌತ್ಯದ ವಿಚಾರವನ್ನು ತಿಳಿಸಿ ಧರ್ಮರಾಜನ ಮೇಲೆ ಹಾಕಿದ. ನಿನ್ನ ನಿರ್ಣಯವೇನು ಅಂತ ಹೇಳಿದಾಗ ಧರ್ಮರಾಜ ಏನು ನಿರ್ಣಯ ಕೊಡ್ತಾನೆ, ನಾಳೆಯ ದಿನ ಬರ್ತದೆ. ಇಲ್ಲಿಗೆ ಭಗವದ್ಧ್ಯಾನ ಪರ್ವ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದೆ ಸೈನ್ಯ ನಿರ್ಯಾಣ ಪರ್ವ, ಸೈನ್ಯವನ್ನು ಸಿದ್ಧ ಮಾಡಿಕೊಂಡು ಯುದ್ಧಕ್ಕೆ ತೊಡಗುತ್ತಾರೆ. ಸುಂದರವಾದಂತಹ ಉಪಪರ್ವ ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.
ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣ.